ಎಸ್ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಹಮದ್ ಪಟೇಲ್ ಅವರ ಗೆಲುವು ಖಚಿತ ಅನ್ನೋದನ್ನ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ನನಗೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ, ನನ್ನ ಸಹೋದ್ಯೋಗಿ ಅಕ್ಷಯ್ ನೀಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಅಹಮದ್ ಪಟೇಲ್ ಅವರ ಗೆಲುವು ಖಚಿತ ಅನ್ನೋ ಲೆಕ್ಕಾಚಾರಗಳು ಬರ್ತಾ ಇದೆ. ಅಕ್ಷಯ್, ಏನಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ? ಅರುಣ್, ಈಗ ಬರ್ತಿರುವಂತಹ ಅಪ್ಡೇಟ್ಗಳ ಪ್ರಕಾರ ಅಮಿತ್ ಶಾ ಮತ್ತೆ ಅಹಮದ್ ಪಟೇಲ್ ಇಬ್ರು ಒಬ್ರು ಕಾಂಗ್ರೆಸ್ನ ಪ್ರಭಾವಿಗಳು, ಇನ್ನೊಬ್ರು ಬಿಜೆಪಿಯ ಚಾಣಾಕ್ಷ, ಇಬ್ರು ಕೂಡ ರಾಜ್ಯಸಭೆಯಲ್ಲಿ ಮುಖಾಮುಖಿ ಆಗ್ಲಿಕ್ಕೆ ಬಹುಶಃ ವೇದಿಕೆ ಸಿದ್ಧ ಹಾಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ಸಹಜವಾಗಿ ಅಹಮದ್ ಪಟೇಲ್ ಅವರಿಗೆ ಬೆನಿಫಿಟ್ ಆಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಪರ ಮತ ಹಾಕಿಲ್ಲ ಅಂತ ಹೇಳಿದ್ರೆ ಕಣದಲ್ಲಿ ಯಾರು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು, ಕಾಂಗ್ರೆಸ್ನಿಂದ ಅಹಮದ್ ಪಟೇಲ್ ಮತ್ತೆ ಬಿಜೆಪಿಯ 3 ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿರುವಂತದ್ದು. ಹೀಗಾಗಿ ಸಹಜವಾಗಿ ಬಿಜೆಪಿ ಅಭ್ಯರ್ಥಿ ಪರ ಮತ ಹಾಕಿಲ್ಲ ಅನ್ನೋದಾದ್ರೆ ಸಹಜವಾಗಿ ಅವರು ಬೇರೆ ಯಾರು ಅಭ್ಯರ್ಥಿ ಇಲ್ಲ, ಹಾಕಿದ್ರೆ ಬಿಜೆಪಿಗೆ ಹಾಕ್ಬೇಕು, ಇಲ್ಲ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕ್ಬೇಕು. ಖಂಡಿತವಾಗಿ ಬಿಜೆಪಿಗೆ ಹಾಕಿಲ್ಲ ಅನ್ನೋದಾದ್ರೆ ಅವ್ನು ಕಾಂಗ್ರೆಸ್ಗೆ ಹಾಕಿರ್ತಾನೆ ಅನ್ನೋದು ಸಹಜವಾಗಿರೋದು. ಆಮೇಲೆ ಇನ್ನೊಂದು ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಈ ಕೊಠಾಡಿಯ ಯಾರಿದ್ದಾರೆ ಅವರ ಈ ಹಿಂದಿನ ಕೆಲವೊಂದು ಹೇಳಿಕೆಗಳೇನಿದೆ ಅದು ಸಹಜವಾಗಿ ಏನಂತ ಹೇಳಿದ್ರೆ, ಈಗ ಗುಜರಾತ್ ನಲ್ಲಿ ನಡೆದಂತಹ ಪಟೇಲ್ರ ರ್ಯಾಲಿಗಳೇನಿದೆ ಆ ರ್ಯಾಲಿಗಳಿಗೆ ತಳಕು ಹಾಕಿಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಅದು ಅತ್ಯಂತ ಪ್ರಮುಖವಾದಂತಹ ರಾಜಕೀಯ ವಿಷಯ ಆಗಿರೋದ್ರಿಂದಾಗಿ ಸಹಜವಾಗಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ರು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಕೂಡ ಸಹಜವಾಗಿ ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಆದ್ರೆ ಸದ್ಯದ ಸ್ಥಿತಿಯಲ್ಲಿ ಅಹಮದ್ ಪಟೇಲ್ಗೆ ಇದು ದೊಡ್ಡ ಪ್ಲಸ್ ಪಾಯಿಂಟ್. ಅರುಣ್, ಸೊ ಬಿಜೆಪಿ ಯಾವ ರೀತಿಯಾಗಿ ಮೋದಿ ಮತ್ತೆ ಅಮಿತ್ ಶಾ ಅವರು ರಣತಂತ್ರವನ್ನ ರೂಪಿಸ್ಕೊಂಡಿದ್ರು ಅದೆಲ್ಲವೂ ಕೂಡ ಉಲ್ಟಾ ಆಯ್ತು. ಇವಾಗ ಇದರ ಪ್ರಭಾವ ಕರ್ನಾಟಕದ ಮೇಲೆ ಬೀಳೋಕ್ ಸಾಧ್ಯ ಆಗುತ್ತೆ? ಯಾಕಂತಂದ್ರೆ ಗೆದ್ದ ತಕ್ಷಣ ಅದರ ಪ್ರಭಾವ ಕರ್ನಾಟಕದ ಮೇಲೆ ಆಗತ್ತೆ ಅನ್ನೋ ವಿಶ್ಲೇಷಣೆಗಳು ನಡೀತಾ ಇತ್ತು ಅಕ್ಷಯ್. ಹಾಗಾಗಿನೇ ಈಗ ಕೇಳ್ತಾ ಇದ್ದೀನಿ, ಈಗ ಸೋತ ಮೇಲೂ ಇದ್ರ ಏನಾದ್ರು ಪ್ರಭಾವ ಅಥವಾ ಡ್ಯಾಮೇಜ್ ಆಗುವಂತ ಪ್ರಭಾವ ಏನಾದ್ರು ಕರ್ನಾಟಕದ ಮೇಲೆ ಬೀಳೋಕ್ ಸಾಧ್ಯ ಆಗತ್ತಾ? ಖಂಡಿತವಾಗಿ ಅರುಣ್, ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಗುಜರಾತ್ ಅಹಮದ್ ಪಟೇಲ್ ಅವರು ರಾಜ್ಯಸಭೆಗೆ ಮತ್ತೊಮ್ಮೆ ಪ್ರವೇಶ ಮಾಡಬೇಕು, ಅವರಿಗೆ ರಾಜಕೀಯ ಜೀವದಾನ ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ಅವರ ಇಡೀ ರಾಜಕೀಯ ಜೀವನದಲ್ಲಿ ಯಾರೋ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಅಹಮದ್ ಪಟೇಲ್ ಒಂದು ಕಾಲಕ್ಕೆ 10 ವರ್ಷಗಳು 2004ರಿಂದ 2014ರವರೆಗೆ UPA ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಆಳಿದಂತವರು ಸೋನಿಯಾ ಗಾಂಧಿ ರಾಜಕೀಯ ಕಾರ್ಯದರ್ಶಿಯಾಗಿ ಅಹಮದ್ ಪಟೇಲ್ ಅಷ್ಟು ಮಟ್ಟಿಗೆ ಪ್ರಭಾವ ಬೆಳೆಸ್ಕೊಂಡವರು. ಇವತ್ತು ಇಬ್ರು ಶಾಸಕರ ಹೆಲ್ಪ್ ತಗೊಂಡು ರಾಜ್ಯಸಭೆಗೆ ಪ್ರವೇಶ ಮಾಡಲಿಕ್ಕೆ ಒದ್ದಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಾಗಿ ಮತ್ತೆ ಅವರ ಇಡೀ ರಾಜಕೀಯ ಜೀವನ ಏನಿದೆ, ವಿಶೇಷವಾಗಿ ಇವತ್ತು ಅವ್ರು 4 ಬಾರಿ ರಾಜ್ಯಸಭಾ ಸದಸ್ಯರಾದ್ರು, ಇಲ್ಲಿವರೆಗೂ ಯಾವ ಸಮಸ್ಯೆನೂ ಆಗಿರ್ಲಿಲ್ಲ. ಈ 5ನೇ ಬಾರಿ ಆಗ್ಬೇಕಾದ್ರೆ ಆಮೇಲೆ ಏನು ಅಂತ ಹೇಳಿದ್ರೆ ಸಹಜವಾಗಿ ಈಗ ಎಲ್ರಿಗೂ ಗೊತ್ತಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ಅಹಮದ್ ಪಟೇಲ್ ಕಾಂಗ್ರೆಸ್ ನಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅದರ ಹಿಂದೆ ಇರ್ತಕ್ಕಂತ ಪ್ರಮುಖ ರೂವಾರಿಗಳು ಕೂಡ ಒಂದು ಪವರ್ಫುಲ್ ವ್ಯಕ್ತಿ. ಅವರು ಎಲ್ಲಾ ರಾಜ್ಯಗಳ ಎಲ್ಲಾ ಕಾಂಗ್ರೆಸ್ನ ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೆ ಅವರ ರಾಜಕೀಯ ಜೀವನವನ್ನ ಬರೆಯುವಂತವರು, ಅವರ ಹಣೆಬರವನ್ನ ನಿರ್ಧರಿಸುವಂತವರು ಅಹಮದ್ ಪಟೇಲ್ ಆಗಿದ್ರು. ಆದ್ರೆ ಈ ಬಾರಿ ಅಕ್ಷಯ್ ಹಂಗಾಗ್ಲಿಲ್ಲ. ನಮ್ ಕರ್ನಾಟಕದಲ್ಲೂ ಕೂಡ KPCC ಅಧ್ಯಕ್ಷರನ್ನ ಮಾಡ್ಬೇಕಾದ್ರೆ ಅಹಮದ್ ಪಟೇಲ್ ಅವರು ಅಭ್ಯರ್ಥಿಯನ್ನ ಇಟ್ಕೊಂಡಿದ್ರು, ಎಲ್ಲವೂ ಉಲ್ಟಾ ಆಗ್ಬಿಡ್ತು. ಆದ್ರೆ ಈಗ ಏನಿದೆ, ರೆಸಾರ್ಟ್ಗೆ ಒಂದು ವೇಳೆ 44 ಶಾಸಕರನ್ನ ಕಾಂಗ್ರೆಸ್ ಶಿಫ್ಟ್ ಮಾಡದೇ ಇದ್ರೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಕರ್ನಾಟಕ ಬಿಟ್ರೆ ತನ್ನ ಶಾಸಕರನ್ನ ಸೇಫ್ ಆಗಿ ಇಟ್ಕೊಳ್ಳಿಕ್ಕೆ ಕರ್ನಾಟಕ ಹೊರತುಪಡಿಸಿದ್ರೆ ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ಅವಕಾಶ ಇರಲಿಲ್ಲ. ಉದಾಹರಣೆಗೆ ಪಂಜಾಬ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು. ಆದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಮತ್ತೆ DK ಸುರೇಶ್ ಇವರು ಅಣ್ಣ ತಮ್ಮಂದ್ರಿ ಇಬ್ರು ತೋರಿದಂತಹ ಒಂದು ಧೈರ್ಯ ಕಾಂಗ್ರೆಸ್ನ ನಿಟ್ಟಿನಲ್ಲಿ ಖಂಡಿತವಾಗಿ ಇದು ರಾಜ್ಯ ರಾಜಕಾರಣದ ಮೇಲೆ ಮುಂದಿನ ದಿನಗಳಲ್ಲಿ ಪ್ರಭಾವವನ್ನು ಬೀರುತ್ತೆ. ಅದರ ಹಿಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಇನ್ನೊಂದು ಅಂಶ ಅದರ ಹಿಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನೀವು DK ಶಿವಕುಮಾರ್ ಅವರ ವಿಷಯವನ್ನ ಎತ್ತಿದ್ರೆ, ಅಹಮದ್ ಪಟೇಲ್ ಅವರು ಇದರಲ್ಲಿ ಅಹಮದ್ ಪಟೇಲ್ ಅವರು DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತ ಪಟ್ಟನ ಇಟ್ಕೊಂಡಿದ್ರು. ಅದರ ಋಣಾನ್ನ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಈಗ ಅಹಮದ್ ಪಟೇಲ್ ಅವರಿಗೆ DK ಶಿವಕುಮಾರ್ ಅವರು ಹೆಲ್ಪ್ ಮಾಡಿದ್ದು. ಈಗ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಹೇಳ್ಬೋದಲ್ಲ, ಋಣ ತೀರಿಸ್ದಂಗ ಆಯ್ತು ಅಹಮದ್ ಪಟೇಲ್ ಅವರು ರಾಜ್ಯಸಭೆಗೆ ಹೋದ್ರೆ. ಖಂಡಿತವಾಗಿ ಅರುಣ್. ಆಮೇಲೆ ಇವತ್ತು ಈಗ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಕಾಂಗ್ರೆಸ್ನ ಪುನರುತ್ಥಾನ ಅಥವಾ ಒಂದು ಹೊಸ ಉದ್ಭವ ಏನಾದ್ರು ಮತ್ತೆ ಮರುಜೀವ ಏನಾದ್ರು ಸಿಕ್ಕಿದ್ರೆ ಅದು ಕರ್ನಾಟಕದಿಂದಲೇ ಸಿಗುತ್ತೆ ಅಂತೇಳಿ. ಬಟ್
ಇದು ಈ ರೀತಿ ಸಿಗುತ್ತೆ ಅಂತೇಳಿ ಬಹುಶಃ ಅಹಮದ್ ಪಟೇಲ್ ವಿನ್ ಆದ್ರೆ, ಯಾಕಂತ ಹೇಳಿದ್ರೆ ಫಲಿತಾಂಶ ಇನ್ನೂ ಕೂಡ ಬಾಕಿ ಇರೋದ್ರಿಂದಾಗಿ ನಾವು ಯಾವ್ದನ್ನು ಕೂಡ ಖಚಿತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಹಮದ್ ಪಟೇಲ್ ವಿನ್ ಆದ್ರೆ ಖಂಡಿತವಾಗಿಯೂ ವಿಶೇಷವಾಗಿ ಗುಜರಾತ್ ಎಲ್ಲಿ ಯಾವ ರಾಜ್ಯದಿಂದ ಪ್ರಧಾನಮಂತ್ರಿ ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಅಮಿತ್ ಶಾ ಇಬ್ರು ಬಂದಿದ್ದಾರೆ, ಮತ್ತೆ ಇಬ್ರು ಕೂಡ ಏನು ಬಿಜೆಪಿಯ ಏನು ರಾಜಕೀಯ ಇತಿಹಾಸ ಏನಿದೆ ಆ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿಯನ್ನ ಉಚ್ಛ್ರಾಯ ಸ್ಥಿತಿಗೆ ತಂದು ನಿಲ್ಲಿಸಿದಂಥವ್ರು ಇಬ್ರು ಕೂಡ. ಆದ್ರೆ ಅವರಿಗೆ ಅವರ ರಾಜ್ಯದಲ್ಲೇ ಮುಖಭಂಗ ಮಾಡಲಿಕ್ಕೆ ಕರ್ನಾಟಕದಲ್ಲೂ ಕೂಡ ಒಂದು ಏನು ವೇದಿಕೆ ಸಿದ್ಧ ಆಯ್ತು ಎನ್ನುವಂಥದ್ದೇನಿದೆ ಅದು ಖಂಡಿತವಾಗಿ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಮರುಜೀವ ಕೊಡ್ಲಿಕ್ಕೆ. ಬಟ್ ಅದು ಈ ರೀತಿ ಸಿಗುತ್ತೆ ಅಂತೇಳಿ ಬಹುಶಃ ಯಾರು ಅನ್ಕೊಂಡಿರ್ಲಿಕ್ಕಿಲ್ಲ. ಅಹಮದ್ ಪಟೇಲ್ ಅವರನ್ನ ಸೋಲಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಅಮಿತ್ ಶಾ ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಉದ್ದೇಶ ಅದೇ ಆಗಿತ್ತು. ಜೊತೆಗೆ ಕೊನೆಯ ಕ್ಷಣದಲ್ಲಿ 6 ಮಂದಿ ಕಾಂಗ್ರೆಸ್ ಶಾಸಕರು ಪಕ್ಷವನ್ನ ಬಿಟ್ಟು ಹೋದ್ರು. ಜೊತೆಗೆ ಶಂಕರ್ ಸಿಂಗ್ ವಘೇಲಾ ಕೊನೆಯ ಕ್ಷಣದಲ್ಲಿ ಪಕ್ಷವನ್ನ ತ್ಯಜಿಸಿದ್ರು. ಜೊತೆಗೆ ಅಹಮದ್ ಪಟೇಲ್ ಅವರು ಏನು ನಾಮಿನೇಷನ್ ಅನ್ನು ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಅಹಮದ್ ಪಟೇಲ್ ಅವರಿಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮಂದಿ ಗುಜರಾತ್ನ ಮಂದಿ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಕಾಂಗ್ರೆಸ್ನ ಗುಜರಾತ್ ಕಾಂಗ್ರೆಸ್ ಶಾಸಕರಲ್ಲೇ ಒಮ್ಮತ ಇಲ್ಲ ನಿಮ್ಮ ನಾಯಕತ್ವದ ಬಗ್ಗೆ, ಜೊತೆಗೆ ಹೈಕಮಾಂಡ್ನ ನಿರ್ಧಾರಗಳ ಬಗ್ಗೆ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಆ ಎಲ್ಲ ಸನ್ನಿವೇಶಗಳನ್ನ ಎದುರಿಸಿ ಒಂದು ವೇಳೆ ಕಾಂಗ್ರೆಸ್ ಅಹಮದ್ ಪಟೇಲ್ ಏನಾದ್ರೂ ರಾಜ್ಯಸಭೆಗೆ ಪ್ರವೇಶ ಮಾಡಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ನಾಯಕರು ಹೇಳುವ ಹಾಗೆ ಅವರಿಗೆ ಇದೊಂದು ರೀತಿಯಂತ ನೈತಿಕ ಬಲ ತಂದುಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ವಿಧಾನಸಭಾ ಚುನಾವಣೆ ಈ ವರ್ಷ ಇರೋದ್ರಿಂದಾಗಿ ಅದ್ರ ಮೇಲೂ ಸಹಜವಾಗಿ ಇದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅರುಣ್. ಬಟ್ ಆದ್ರೆ ಅಕ್ಷಯ್ ಇನ್ನೊಂದು ರೀತಿಯಾಗಿ ಇದನ್ನ ಗಮನಿಸೋದಾದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರ ನೈತಿಕ ಬಲ ಇದು ತುಂಬಾ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಖಂಡಿತವಾಗಿ ಅರುಣ್, ಬಹುಶಃ ಇದು ನಾಳೆ ಸಂಸತ್ತಿನಲ್ಲಿ ಪ್ರಸ್ತಾವ ಆಗುವಂತ ಸಾಧ್ಯತೆ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಈಗ ಜಯದ ಬಳಿಕ ಅಮಿತ್ ಶಾ, ಸ್ಮೃತಿ ಇರಾನಿ ಮತ್ತೆ ಅಹಮದ್ ಪಟೇಲ್, ಒಂದು ವೇಳೆ ಅಹಮದ್ ಪಟೇಲ್ ವಿನ್ ಆದ್ರೆ ಸ್ಮೃತಿ ಇರಾನಿ ಮತ್ತೆ ಅಮಿತ್ ಶಾ ಇಬ್ರು ಅಧಿಕೃತವಾಗಿ ಗೆಲುವು ಖಚಿತ, ಅವ್ರಿಗೆ ಏನು ಸಮಸ್ಯೆ ಇಲ್ಲ. ವಿನ್ ಆದ್ರೆ ಸಹಜವಾಗಿ ಇದು ಸಂಸತ್ತಿನಲ್ಲಿ ಪ್ರತಿಧ್ವನಿಸುವಂತ ಸಾಧ್ಯತೆ ತುಂಬಾ ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಈಗ ಮಾಡ್ತಿರುವಂತ ಒಂದು ಮುಖ್ಯವಾದಂತ ಆರೋಪ ಏನು ಅಂತ ಹೇಳಿದ್ರೆ, ಕೇಂದ್ರ ಕಾನೂನು ಸಚಿವರಾಗಿ ರವಿಶಂಕರ್ ಪ್ರಸಾದ್ ಸರ್ಕಾರವನ್ನ ಪ್ರತಿನಿಧಿಸಬೇಕಿತ್ತು ಚುನಾವಣಾ ಆಯೋಗದ ಎದುರು, ಬೇರೆ ಯಾವುದೋ ವಿಚಾರಗಳ ಬಗ್ಗೆ. ಆದ್ರೆ ಈಗ ಸ್ವತಃ ಕಾನೂನು ಸಚಿವರೇ, ಕೇಂದ್ರ ಕಾನೂನು ಸಚಿವರೇ ಪಕ್ಷದ ಪರವಾಗಿ ಚುನಾವಣಾ ಆಯೋಗದ ಎದುರು ಹೋಗಿದ್ದಾರೆ ಎನ್ನುವಂತ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಕೊಟ್ಟಿದೆ. ಜೊತೆಗೆ ಮೊರಲಿ ನೈತಿಕವಾಗಿ ನೀವು ಹೇಳಿದ ಹಾಗೆ ನೈತಿಕವಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಗೆಲುವು. ಒಂದು ವೇಳೆ ಅಹಮದ್ ಪಟೇಲ್ ವಿನ್ ಆದ್ರೆ ಸಹಜವಾಗಿ ಐಟಿ ದಾಳಿ ಜೊತೆಗೆ ಈ ಫಲಿತಾಂಶ ಏನಿದೆ ಇದು ಎರಡನ್ನೂ ಕೂಡ ಪ್ರಸ್ತಾಪಿಸಿ ಬಹುಶಃ ನಾಳೆ, ಯಾಕಂತ ಹೇಳಿದ್ರೆ ಗುಜರಾತ್ನ ಶಾಸಕರ ಈ ರಾಜೀನಾಮೆಯ ಬೆಳವಣಿಗೆ ಏನಿದೆ ಇದು ಸಹಜವಾಗಿ ಏನು ಇತ್ತೀಚೆಗೆ ನಡೆದಂತ ಕಲಾಪಗಳಲ್ಲಿ ಕೂಡ ಪ್ರಸ್ತಾಪ ಆಗಿತ್ತು, ಅಲ್ಲಿ ಗಲಾಟೆ ಕೂಡ ಆಗಿತ್ತು. ಅಲ್ಲಿ ನಮ್ಮ ಶಾಸಕರನ್ನ ಕಳ್ತನ ಮಾಡ್ತಿದ್ದಾರೆ, ಸ್ನ್ಯಾಚಿಂಗ್ ಮಾಡ್ತಿದ್ದಾರೆ ಎನ್ನುವಂತ ಆರೋಪವನ್ನ ಕಾಂಗ್ರೆಸ್ ಸಂಸತ್ತಿನಲ್ಲಿ ಮಾಡಿತ್ತು ಚುನಾವಣೆ ನಡೆಯುವುದಕ್ಕೂ ಮೊದಲು. ಈಗ ಫಲಿತಾಂಶ ಪ್ರಕಟ ಆದ ಬಳಿಕ ಸಹಜವಾಗಿ ಒಂದು ವೇಳೆ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆದ್ರೆ ಸಹಜವಾಗಿ ನಾಳೆ ಇನ್ನೊಂದು 3-4 ತಿಂಗಳಲ್ಲಿ ಗುಜರಾತ್ ಚುನಾವಣೆ ಕೂಡ ಇದೆ, ಡಿಸೆಂಬರ್ ತಿಂಗಳಲ್ಲಿ. ಸೊ ಅದ್ರ ಮೇಲೆ ಪ್ರಭಾವ ಏನಾದ್ರೂ ಬೀಳೋಕ್ ಸಾಧ್ಯ ಇದೆಯಾ ಅಕ್ಷಯ್? ಇದು ಒಂದಂತಕ್ಕೆ ಖಂಡಿತವಾಗಿ ಇದು, ಯಾಕಂದ್ರೆ ರಾಜ್ಯಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ. ಬಟ್ ಜನರ ಮತ ಬ್ಯಾಂಕ್ ಮೇಲೆ ಏನಾದ್ರೂ ಪ್ರಭಾವ ಬೀರುವಂತ ಸಾಧ್ಯತೆ ಇದೆಯಾ? ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಗುಜರಾತ್ನಲ್ಲಿ ಏನು ಶಕ್ತಿಯುತ ಲೀಡರ್ಗಳು ಯಾರು ಕೂಡ ಇಲ್ಲ ಅಂತ ಹೇಳಿದ್ರೆ, ಪುಲ್ಲರ್ ಅಂತ ಎನ್ನುವಂಥದ್ದು ಯಾರು ಇಲ್ಲ. ಮತ್ತೆ ವಘೇಲಾ ಕೂಡ ಅವರು ಕೂಡ ಸಿಎಂ ಸ್ಥಾನಕ್ಕೆ ಏನು ಬೇಡಿಕೆಯನ್ನು ಇಟ್ಟಿದ್ರು, ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿಎಂ ಆಗಬೇಕು, ನನ್ನನ್ನೇ ಸಿಎಂ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಬೇಕೆನ್ನುವಂಥದ್ದು. ಅಲ್ಲಿ ಈಗ ಕಾಂಗ್ರೆಸ್ಗೆ ಹೇಳಿಕೊಡುವಂತ ನಾಯಕರು ಯಾರಿಲ್ಲ. ಆದ್ರೆ ಈ ಬೆಳವಣಿಗೆಗಳೇನಿದೆ ಇದನ್ನ ತಂತ್ರಗಾರಿಕೆ, ಅಮಿತ್ ಶಾ ಮೋದಿ ತಂತ್ರಗಾರಿಕೆ ಏನಿದೆ ಅದಕ್ಕೆ ಪ್ರತಿಯಾಗಿ ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಬಹುದು ಎನ್ನುವಂಥದ್ರ ಬಗ್ಗೆ ಬಹುಶಃ ಕಾಂಗ್ರೆಸ್ಗೆ ಒಂದು ನೇರವಾದಂತಹ ಅನುಭವ ಮೋದಿ ಮತ್ತೆ ಅಮಿತ್ ಶಾ ತವರು ರಾಜ್ಯದಲ್ಲೇ ಕಾಂಗ್ರೆಸ್ಗೆ ಅನುಭವ ನೀಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಇದು ಚುನಾವಣೆ ಮೇಲೆ ತಕ್ಕ ಮಟ್ಟಿನ ಪರಿಣಾಮ ಬೀರಬಹುದು. ಬಿಜೆಪಿಗೆ ಅಗತ್ಯತೆ ಇರ್ಲಿಲ್ಲ ಅನ್ಸುತ್ತೆ ಅಲ್ಲ ಅಕ್ಷಯ್? ಸುಮ್ನೆ ನೀವೊಂದು ತಗೊಳ್ತೀವಿ ನೀವೊಂದು ತಗೊಂಡ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಬಿಟ್ಟಿದೆ. ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ಕೆಸರೆರಚಾಟಗಳು ನಡೀತಾನೆ ಇರ್ಲಿಲ್ಲ ಅನ್ಸುತ್ತೆ. ಅರುಣ್, ಒಂದು ಅಂಶ ಏನು ಅಂತ ಹೇಳಿದ್ರೆ, ಇದೇ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಎರಡನೇ ಅತಿ ದೊಡ್ಡ ಪಕ್ಷ ಆಗಿರುವಂತದ್ದು, ಬಿಜೆಪಿ ಅತಿ ದೊಡ್ಡ ಪಕ್ಷ ಆಗಿರುವಂತದ್ದು ರಾಜ್ಯಸಭೆ ಇತಿಹಾಸದಲ್ಲಿ
ಕಾಂಗ್ರೆಸ್ ಮತ್ತೆ ಬಿಜೆಪಿ ಸಂಸದರ ಬಿಜೆಪಿಯ ನಡೆ ಇರ್ತಕ್ಕಂಥ ಅಂತರ ಓರ್ವ ಸಂಸದ ಈಗ ಅಮಿತ್ ಶಾ ಮತ್ತೆ ಸ್ಮೃತಿ ಇರಾನಿ ಎಂಟ್ರಿ ಸಹಜವಾಗಿ 2-3 ಏರಿಕೆ ಆಗುತ್ತೆ. ಆದ್ರೆ ಬಿಜೆಪಿ ಈಗ ಅಮಿತ್ ಶಾ ಈ ಹಿಂದೆ ಮಾಡಿದಂತ ಏನು ಕಾರ್ಯಕಾರಿಣಿಗಳಲ್ಲಿ ಮಾಡಿದಂತ ಸ್ಪೀಚ್ ನೋಡೋದಾದ್ರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿಂದೆ, ನಿಮಗೂ ನೆನಪಿದೆ, ಗ್ರಾಮ ಪಂಚಾಯತಿನಿಂದ ಹಿಡಿದು ಸಂಸತ್ತಿನವರೆಗೆ ಎಲ್ಲ ಹಂತದಲ್ಲೂ ಅಧಿಕಾರ ಏನಿದೆ, ಅಧಿಕಾರ ಮತ್ತೆ ನಮ್ಮ ವಿಸ್ತರಣೆ ಇದೆ, ಪಕ್ಷದ ವಿಸ್ತರಣೆ ಏನಿದೆ ಅದನ್ನ ನಾವು ಮಾಡ್ಕೊಳ್ಳೇಬೇಕೆನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮತ್ತೆ ಕಾಂಗ್ರೆಸ್ನಲ್ಲಿದ್ದಂತಹ ಗುಜರಾತ್ ಕಾಂಗ್ರೆಸ್ನಲ್ಲಿದ್ದಂತಹ ಬಂಡಾಯ ಏನಿದೆ ಅದು ಬಹುಶಃ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಅಮಿತ್ ಶಾ ಮತ್ತೆ ಮೋದಿ ಏನು ಮುಂದಾಗಿದ್ರು. ಅದು ಅವರ ರಾಜಕೀಯ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಒಂದು ವೇಳೆ ಕಾಂಗ್ರೆಸ್ನ ಶಾಸಕರು ತಮ್ಮ ಪಕ್ಷದ ನಾಯಕತ್ವದ ವಿರುದ್ಧವೇ ಬಂಡಾಯವಿದ್ದು ಬೇರೆಯವರಿಗೆ ನಾವು ವೋಟ್ ಹಾಕ್ತೀವಿ ಅಂತಿದ್ದಾಗ ಸಹಜವಾಗಿ ಅವರು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಪರೀಕ್ಷೆ ನಡೆಸುವಂಥದ್ದು ಸಹಜ. ಅದೇ ನಿಟ್ಟಿನಲ್ಲಿ ನಡೆಸಿರುವಂಥದ್ದು. ಅಂತ ಹೇಳಿದ್ರೆ ಒಂದು ವೇಳೆ ವಿನ್ ಆದರೆ ಸಹಜವಾಗಿ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ಸಿಗೆ ಅಹಮದ್ ಪಟೇಲ್ ಅವರನ್ನು ಸೋಲಿಸುವಂಥದ್ದು ಬಿಜೆಪಿಗೆ ಏನಿದೆ ಅದು ಸೋನಿಯಾ ಗಾಂಧಿಗೆ ನೇರವಾಗಿ ರಾಜಕೀಯ ಸೋಲಿನ ಅನುಭವವನ್ನು ತಂದುಕೊಡುವಂಥದ್ದು. 2014 ಲೋಕಸಭಾ ಚುನಾವಣೆಯ ಬಳಿಕ ವಿಧಾನಸಭಾ ಚುನಾವಣೆಯ ಸೋಲು ಇರ್ಬೋದು, ಆದರೆ ಸೋನಿಯಾ ಗಾಂಧಿ ಅವರ ಸೋಲು ಅಂತಾನೆ ಒಂದು ವೇಳೆ ಅಹಮದ್ ಪಟೇಲ್ ಸೋತ್ರೆ ಅದು ಸೋನಿಯಾ ಗಾಂಧಿ ಸೋಲು ಅಂತಾನೆ ಪರಿಗಣಿಸಲಾಗುತ್ತೆ. ಯಾಕಂತ ಹೇಳಿದ್ರೆ ಅಹಮದ್ ಪಟೇಲ್ ಅವರ ರಾಜಕೀಯ ಜೀವನ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಅವರು ಗಾಂಧಿ ಕುಟುಂಬಕ್ಕೆ ಹತ್ರ ಆಗಿರುವಂಥದ್ದು. ಗಾಂಧಿ ಕುಟುಂಬ ಮತ್ತೆ ಅಹಮದ್ ಪಟೇಲ್ ಅವರ ಏನು ಸಲಹೆ ಸೂಚನೆಗಳ ಮೇಲೆ ಹೇಗೆ ನಿರ್ಧರಿತ ಆಗಿದೆ ಎನ್ನುವಂಥ ಒಂದು ಅಂಶ ಏನಿದೆ ಅದು ಸಹಜವಾಗಿ ಏನು ಸೋನಿಯಾ ಗಾಂಧಿ ಅವರ ಇವತ್ತಿನ ಚುನಾವಣೆ ಇದೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಒಂದು ರೀತಿಯಾದಂತಹ ಇರುಸು ಮುರುಸಿನ ಬೆಳವಣಿಗೆಯನ್ನು ತಂದುಕೊಟ್ಟಿತ್ತು. ಹಾಗಾಗಿ ಅಮಿತ್ ಶಾ ಮತ್ತೆ ಅಹಮದ್ ಪಟೇಲ್ ಅವರ ಬಗ್ಗೆ ಈ ಹಿಂದಿನಿಂದಲೂ ಏನು ಗುಜರಾತ್ನ ರಾಜಕೀಯದಲ್ಲಿ ಅಹಮದ್ ಪಟೇಲ್ ಆಡಿದಂತ ಏನು ಆಟಗಳು ಮತ್ತೆ ಬಿಜೆಪಿಯವನ್ನ ಹಣಿಲಿಕ್ಕೆ ಅಹಮದ್ ಪಟೇಲ್ ಏನೆಲ್ಲ ಮಾಡಿದ್ರು ಖಂಡಿತವಾಗಿ ಆ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಜೊತೆಗೆ ವಿಸ್ತರಣೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಇದು ಸೇಡಿನ ರಾಜಕೀಯನೂ ಇತ್ತು ಇದರಲ್ಲಿ. ಅಲ್ಲ, ಸೇಡಿನ ರಾಜಕೀಯ ಜಿದ್ದಾಜಿದ್ದಿಗೆ ನೀವು ನಮಗ್ ಮಾಡಿದ್ರಿ ನಾವು ನಿಮಗ್ ಮಾಡಿದ್ವಿ ಒಂದಿರ್ಬೋದು. ಜೊತೆಗೆ ಒಂದು ವೇಳೆ ಅಕ್ಷಯ್ ಈಗ ಇಷ್ಟೆಲ್ಲಾ ಲೆಕ್ಕಾಚಾರಗಳಾಯ್ತು. ಈಗ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಹೋಗಿ 2 ಅಸಿಂಧು ಮತಗಳನ್ನ ಮಾಡ್ಕೊಂಡು ಬಂದಿದೆ. ಬಿಜೆಪಿ ಹೇಳ್ತಾ ಇರೋದು ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದೆ. ಕೋರ್ಟಿಗೆ ಹೋದ್ರೆ ಏನಾಗ್ಬೋದು ಅನ್ನೋದು ಏನಾದ್ರೂ ಸ್ಟೇ ಆಗೋ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ? ಅರುಣ್, ಈಗ ನೋಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಆದ್ರೆ ಕಾಂಗ್ರೆಸ್ ಏನು ಅರ್ಜಿ ಹಾಕಿಕೊಂಡಿತ್ತು ಅದನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ನೋಟ ಈ ಹಿಂದಿನಿಂದಲೂ ಜಾರಿ ಇದೆ ಎನ್ನುವಂಥದ್ದು ಚುನಾವಣಾ ಆಯೋಗದ ಹೇಳಿಕೆ. ಹೀಗಾಗಿ ನೋಟದ ಭಯದಲ್ಲಿ ಕಾಂಗ್ರೆಸ್ ಇದ್ದಂತೂ ಒಂದು ವೇಳೆ ತನ್ನ ಪಕ್ಷದ ಶಾಸಕರು ಬ್ಯಾಲೆಟ್ ಪೇಪರ್ಗಳನ್ನು ತೋರಿಸಿ ಮತದಾನ ಮಾಡಿದ್ರು ಕೂಡ ಒಂದು ವೇಳೆ ಮೇಲಿನ ಯಾರು ಅಲ್ಲ ಅನ್ನುವಂಥ ಒಂದು ಬಟನ್ ಒತ್ತಿದ್ರೆ, ನಾವು ಮೊದಲೇ ಹೇಳಿದ ಹಾಗೆ 45 ಕಟ್ ಆಫ್ ಮಾರ್ಕ್ಸ್ ಇರೋದ್ರಿಂದಾಗಿ ಸಹಜವಾಗಿ ಅಹಮದ್ ಪಟೇಲ್ ರಾಜ್ಯಸಭೆಗೆ ಎಂಟ್ರಿ ಆಗ್ಲಿಕ್ಕೆ 45 ಶಾಸಕರ ಮತಗಳನ್ನು ಪಡ್ಕೊಳ್ಳೇಬೇಕು. ಕಮ್ಮಿ ತನ್ನ ಎದುರಾಳಿ ಅಭ್ಯರ್ಥಿ ಕಮ್ಮಿ ಪಡೆದುಕೊಂಡ್ರು ಎನ್ನುವಂತ ಕಾರಣಕ್ಕೋಸ್ಕರ ಇವರು ರಾಜ್ಯಸಭೆಗೆ ಪ್ರವೇಶಿಸಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ನೋಟದ ಭಯ ಇತ್ತು. ಒಂದು ವೇಳೆ ನೋಟ ಹಾಕಿಬಿಟ್ರೆ ಅಗತ್ಯ ನೋಟ ಹಾಕಿಲ್ಲ. ಹಾಗಾಗಿ ಆ ಅಂಶಗಳನ್ನ ಎಲ್ಲ ಪರಿಗಣನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಹೋಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ಮಾನ್ಯ ಮಾಡಲಿಲ್ಲ. ಜೊತೆಗೆ ಅದನ್ನ ತುರ್ತಾಗಿ ವಿಚಾರಣೆಗೂ ಕೂಡ ಪರಿಗಣಿಸಲಿಲ್ಲ. ಆದ್ರೆ ಈಗ ಏನಿದೆ ಡೆವಲಪ್ಮೆಂಟ್ಸ್ ಏನಿದೆ, ಈಗ ಬಿಜೆಪಿಯ ಹೇಳಿಕೆಗಳನ್ನ ಗಮನಿಸುವುದಾದ್ರೆ ಅವರು ಈಗ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ತತ್ಕ್ಷಣಕ್ಕೆ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಡುತ್ತಾ ಫಲಿತಾಂಶಕ್ಕೆ ಎನ್ನುವಂಥದ್ದು ಕೂಡ ಸ್ಪಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲ, ಇವತ್ತು ನನಗೆ ಅದಕ್ಕೊಂದು ಪ್ರಶ್ನೆ ಇದೆ, ಅದ್ರಲ್ಲಿ ನಾನು ಕೇಳ್ತೀನಿ. ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಫೇಸ್ಬುಕ್ ನಲ್ಲಿ ವಿಡಿಯೋ ಪೋಸ್ಟ್ ಅನ್ನ ಬಿಜೆಪಿಯ ಶಾಸಕ ನಳಿನ್ ಕೋಟಾಡಿಯ ಹಾಕಿದ್ದಾರೆ. ಹುತಾತ್ಮರಾದಂತ 14 ಪಾಟೀದಾರ್ಗಳ ಆತ್ಮಕ್ಕೆ ಶಾಂತಿ ಸಿಗುವ ಸಲುವಾಗಿ ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೇನೆ. ಗುಜರಾತ್ನಿಂದ ರಾಜ್ಯಸಭೆಗೆ ನಡೆದಂತ ಚುನಾವಣೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರೋದು ಬಿಜೆಪಿಯ ಶಾಸಕ. ಇಲ್ಲಿಯವರೆಗೂ ಕೇಳ್ತಾ ಇದ್ದಿದ್ದು ಕಾಂಗ್ರೆಸ್ನ ಶಾಸಕರು ಬಿಜೆಪಿಗೆ ಮತ ಹಾಕಿದ್ದಾರೆ ಅಂತ ಹೇಳಿ. ಆದ್ರೆ ಈಗ ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ಸಿಗೆ ಮತ ಹಾಕಿರುವಂತಹ ಒಂದು ಉದಾಹರಣೆ ಬರ್ತಾ ಇದೆ. ಅದು ನಳಿನ್ ಕೋಟಾಡಿಯಾ ಅಂತ ಹೇಳಿ ಬಿಜೆಪಿಯ ಶಾಸಕ ಗುಜರಾತ್ನಿಂದ.
ಎಸ್ ಗುಜರಾತ್ನಲ್ಲಿ ಒಂದು ರೀತಿಯಾಗಿ ಡಿಸೆಂಬರ್ನಲ್ಲಿ ಚುನಾವಣೆ ಇರೋದ್ರಿಂದ ಬಿಜೆಪಿಗೆ ಅಷ್ಟೊಂದು ಸುಲಭದ ಹಾದಿಯೂ ಕೂಡ ಈ ಬಾರಿ ಚುನಾವಣೆಗಿಲ್ಲ. ಯಾಕಂತಂದ್ರೆ ಪಟೇಲರ ಒಂದು ಪ್ರತಿಭಟನೆಯಲ್ಲಿ ತೀವ್ರ ಸ್ವರೂಪವನ್ನ ಪಡುತ್ತಾ ಹೋಗ್ತಾ ಇದೆ ಪ್ರತಿ ದಿನವೂ ಕೂಡ. ಹಾಗಾಗಿ ಆ ಅಹಮದ್ ಪಟೇಲ್ ಅವರಿಗೆ ಒಂದು ರೀತಿಯ ಮತಗಳ ಸಿಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ಮತ್ತು ಒಂದು ಕಡೆ ಹೇಳ್ತಾ ಇದ್ರೆ. ಆದ್ರೆ ಗುಜರಾತ್ನಲ್ಲಿ ಈ ಬಾರಿ ಬಿಜೆಪಿಗೆ ಅಷ್ಟೊಂದು ಸುಲಭದ ಹಾದಿಯೂ ಕೂಡ ಇಲ್ಲ ಗೆಲ್ಲೋದಕ್ಕೆ. ಅದಕ್ಕೆ ಒಂದು ಉದಾಹರಣೆ ಅನ್ನೋದನ್ನ ಹೇಳೋದಾದ್ರೆ ಬಿಜೆಪಿಯ ಶಾಸಕ ನಳಿನ್ ಕೊಠಾಡಿಯ ಕಾಂಗ್ರೆಸ್ಗೆ ಮತವನ್ನ ಹಾಕಿರೋದನ್ನು ಕೂಡ ಹೇಳ್ಬೋದು. ಅವ್ರು ಹೇಳ್ತಾ ಇರೋದು ಹುತಾತ್ಮರಾದಂತಹ 14 ಪಾಟಿದಾರಗಳ ಆತ್ಮಕ್ಕೆ ಶಾಂತಿ ಸಿಗುವ ಸಲುವಾಗಿನೇ ನಾನು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೀನಿ ಅಂತ ಹೇಳಿ ಫೇಸ್ಬುಕ್ ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಎಸ್ ಅಕ್ಷಯ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಒಂದು ಪ್ರಶ್ನೆ ನಮ್ಮನ್ನ ಸಹಜವಾಗಿ ಕಾಡೋದು, ಕೋರ್ಟ್ ಮೆಟ್ಟಿಲನ್ನ ಈ ತಕ್ಷಣಕ್ಕೆ ಏರ್ಬೇಕಾ ಅಥವಾ ನಾಳೆ ಏರಿದಾಗಲೂ ಕೂಡ ಇದನ್ನ ಸ್ಟೇ ಮಾಡೋಕ್ ಸಾಧ್ಯ ಆಗುತ್ತಾ, ಹೇಗೆ? ಅರುಣ್, ಬಹುಶಃ ತತ್ಕ್ಷಣಕ್ಕೆ ಏನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡುವಂತ ಸಾಧ್ಯತೆ ಕಮ್ಮಿ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅಥವಾ ಒಂದ್ 2-3 ದಿನ ಆದ್ಮೇಲೆ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದಾಗಿ ಮತ್ತೆ ಅದರ ಚುನಾವಣೆ ಪ್ರಕ್ರಿಯೆಗಳೇನಿದೆ, ಅದರ ಕಾರ್ಯಚಟುವಟಿಕೆಗಳೇನಿದೆ, ಅದರಲ್ಲಿ ತತ್ಕ್ಷಣಕ್ಕೆ ಏನು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ತುರ್ತಾಗಿ ಇದಕ್ಕೆ ತಡೆಯಾಜ್ಞೆ ಕೊಟ್ಟು ಮತ್ತೊಂದು ಚುನಾವಣೆ ಮಾಡಿ ಎನ್ನುವಂಥದ್ದಾಗ್ಲಿ ಅಥವಾ ರದ್ದುಗೊಳಿಸಿ ಎನ್ನುವಂಥದ್ದಾಗ್ಲಿ ನೀಡುವಂಥ ಸಾಧ್ಯತೆ ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗ ಈಗ ಏನು ಇನ್ವ್ಯಾಲಿಡ್ ಅಂತೇನು ಘೋಷಣೆ ಮಾಡಿ, ಅಸಿಂಧು ಅಂತೇಳಿ ಘೋಷಣೆ ಮಾಡಿ ಸುಮಾರು 8 ಪುಟಗಳ ಒಂದು ಆದೇಶದ ಪ್ರತಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಸಹಜವಾಗಿ ಇದನ್ನ ನೋಡ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಈಗ ವಿಡಿಯೋ ರೆಕಾರ್ಡಿಂಗ್ ದೃಶ್ಯಾವಳಿ ಏನಿದೆ ಅದು ಹೋಗಿರುವಂಥದ್ದು. ಈ ವಿಡಿಯೋದ ಮೇಲೆ ಚುನಾವಣಾ ಆಯೋಗ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಈಗ ನಮ್ಮ ಪ್ರಸಾರ ಆಗ್ತಿದೆ, ಏನಾಗ್ತಿದೆ ಅದರ ಆಧಾರದ ಮೇಲೆ ಅಂತ ಹೇಳಿದ್ರೆ ಅಮಿತ್ ಶಾ ಯಾರಿಗೆ ಮತಗಳನ್ನು ಏನು ಮತಪತ್ರಗಳನ್ನು ತೋರಿಸ್ಬೇಕಿತ್ತು ಅವರಿಗೆ ತೋರಿಸ್ದೆ, ಯಾರಿಗೆ ತೋರಿಸಬಾರ್ದಿತ್ತು ಅವರಿಗೆ ತೋರಿಸಿ ನೀವು ಮತ ಹಾಕಿದ್ದೀರಿ ಎನ್ನುವಂತ ಆಧಾರದ ಮೇಲೆ ತಾನು ಆ 2 ಶಾಸಕರ ಮತಗಳನ್ನು ಇನ್ವ್ಯಾಲಿಡ್ ಮಾಡಿದ್ದೀವಿ ಎನ್ನುವಂಥದ್ದು ಆಯೋಗ ಕೊಟ್ಟಿರ್ತಕ್ಕಂತಹ ಒಂದು ಸ್ಪಷ್ಟನೆ. ಹೀಗಾಗಿ ಒಂದು ವೇಳೆ ಪಿಟಿಷನ್ ಅನ್ನ ಫೈಲ್ ಮಾಡಿಕೊಂಡ್ರು ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಸ್ವೀಕಾರ ಮಾಡಬಹುದು. ಆದ್ರೆ ತತ್ಕ್ಷಣಕ್ಕೆ ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಅಸಿಂಧುಗೊಳಿಸಿ ಹೊಸದಾಗಿ ಚುನಾವಣೆ ಮಾಡಿ ಅಥವಾ ನಾವು ಮುಂದಿನ ಆದೇಶ ಕೊಡುವವರೆಗೆ ಈ ಪ್ರಕ್ರಿಯೆ ಏನು ಅಸಿಂಧು ಆಗಿರುತ್ತೆ ಎನ್ನುವಂತ ಒಂದು ಆದೇಶವನ್ನು ಕೊಡುವಂತ ಸಾಧ್ಯತೆ ಕಮ್ಮಿ. ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ರಾಜ್ಯಸಭಾ ಚುನಾವಣೆ ಏನಿದೆ, ಗುಜರಾತ್ ರಾಜ್ಯಸಭಾ ಚುನಾವಣೆ ಏನಿದೆ, ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ಖಂಡಿತವಾಗಿಯೂ ನಾಳೆಯಿಂದ ಆರಂಭ ಆಗುತ್ತೆ. ಈಗ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಬಿಜೆಪಿ ನಾಳೆ ಬೆಳಿಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ದಾಖಲಿಸಿಕೊಳ್ಳಲಿಕ್ಕೆ, ತನ್ನ ವಾದವನ್ನು ಮಂಡಿಸಿಕೊಳ್ಳಲಿಕ್ಕೆ ಕಾತರವಾಗಿದೆ. ಅರುಣ್, ಓಕೆ ಅಕ್ಷಯ್, ಈಗ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಯಾವ ವಿಡಿಯೋವನ್ನ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನೀಡಿದೆಯೋ ಆ ವಿಡಿಯೋವನ್ನ ನೀವು ಬಹಿರಂಗವನ್ನ ಪಡಿಸಬೇಕು ಅಂತ ಹೇಳಿ ಈಗ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಹಾಗಾಗಿನೇ ಮತ ಎಣಿಕೆ ಇನ್ನೂ ಆರಂಭ ಆಗಿಲ್ಲ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ. ಈ ಮತ ಎಣಿಕೆ ಆರಂಭ ಆಗಿದೆಯೋ ಇಲ್ವೋ ಎಲ್ಲಾ ಗೊಂದಲಗಳು ಕೂಡ ಇನ್ನೂ ಕಾಡ್ತಾನೆ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ವಿಡಿಯೋವನ್ನ ಕೊಟ್ಟಿದ್ದೇವೆ ನಾವು, ಆ ವಿಡಿಯೋವನ್ನ ನೋಡಿನೇ 2 ಮತಗಳನ್ನ ಚುನಾವಣಾ ಆಯೋಗ ಅಸಿಂಧು ಮಾಡಿದೆ. ಹಾಗಾಗಿ ಆ ವಿಡಿಯೋ ಯಾವುದು ಅದನ್ನ ನೀವು ಬಹಿರಂಗ ಪಡಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಈಗ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇರೋದು. ಆ ನಿಟ್ಟಿನಲ್ಲೇ ಇನ್ನೂ ಕೂಡ ಮತ ಎಣಿಕೆಯೇ ಆರಂಭ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅರುಣ್, ಎಸ್ ಅಕ್ಷಯ್, ಎಸ್ ಅರುಣ್, ಬಹುಶಃ ಇದು ರಾತ್ರಿ 2 ಗಂಟೆವರೆಗೂ ಮುಂದುವರಿಯುವಂತ ಸಾಧ್ಯತೆ ಇದೆ ಈ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ನಾವು. ಯಾಕಂತ ಹೇಳಿದ್ರೆ ಈಗ ಅಧಿಕೃತವಾಗಿ ಚುನಾವಣಾ ಆಯೋಗ ಒಂದು ಆದೇಶವನ್ನು ಕೊಟ್ಟು ಏನು 2 ಗಂಟೆ ಆಗಿರುವಂಥದ್ದು, 11:30 ಅಷ್ಟೊತ್ತಿಗೆ ಈ ಆದೇಶ ಬಂದಿರುವಂಥದ್ದು 1.5 ಗಂಟೆ ಆಗಿದೆ. ಈಗ ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ವಿಡಿಯೋ ಕೊಡಿ, ಜೊತೆಗೆ ಆ ವಿಡಿಯೋದ ಆಧಾರದ ಮೇಲೆ ಇದನ್ನ ಏನು ಅಸಿಂಧುಗೊಳಿಸಿದ್ದೀರಾ ಎನ್ನುವಂಥದ್ದಕ್ಕೆ ಮತ್ತೊಂದು ಸ್ಪಷ್ಟನೆಯನ್ನ ಬಿಜೆಪಿ ಕೇಳ್ತಿರುವಂಥದ್ದು. ಅದಕ್ಕೆ ಮತ್ತೊಂದು ಪ್ರೆಸ್ ರಿಲೀಸ್ ಅಥವಾ ಚುನಾವಣಾ ಅಧಿಕಾರಿಯಿಂದ ಅಧಿಕೃತ ಹೇಳಿಕೆ ಈ ಬೆಳವಣಿಗೆಗಳು ನಡೀತಾ ಸಾಗುತ್ತೆ ಖಂಡಿತವಾಗಿ. ಇದು ಬಟ್ ಈಗ ಇನ್ನೊಂದು ಸ್ಟೇಟ್ಮೆಂಟ್ ಅಕ್ಷಯ್, ಅಹಮದ್ ಪಟೇಲ್ ಅವರು ಮಾತಾಡಿರುವಂತಹ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ನನಗೆ ಮುಂದಿನ ಗುಜರಾತ್ನ ಚುನಾವಣೆ, ವಿಧಾನಸಭಾ ಚುನಾವಣೆ ಮಹತ್ವವಾಗಿರೋದು, ಅದು ಮುಖ್ಯವಾಗಿರೋದು ನನಗೆ. ಹಾಗಾಗಿನೇ ರಾಜ್ಯಸಭಾ ಆಯ್ಕೆ ನನಗೆ ಅತ್ಯಂತ ಪ್ರಮುಖವಾಗಿತ್ತು ಅನ್ನೋ ಮಾತನ್ನ ಮಾತಾಡಿದ್ದಾರೆ. ಇದನ್ನ ಗಮನಿಸ್ತಾ ಹೋದ್ರೆ ಅವರ ಮುಂದಿನ ಟಾರ್ಗೆಟ್ ವಿಧಾನಸಭೆಯ ಮೇಲೇನೆ ಇದೆ. ಮುಖ್ಯಮಂತ್ರಿ ಅಭ್ಯರ್ಥಿ ಬೇರೆ ಯಾರು ಇಲ್ಲ ಅಂತಂದ್ರೆ ಮೋಸ್ಟ್ಲಿ ಅಹಮದ್ ಪಟೇಲ್ ಅವರು ಕೂತ್ ಬಿಡ್ತಾರ ಅಂತ ಅಚ್ಚರಿಯಾದಂತ ಸಂಗತಿ ಏನು ಇರಲ್ಲ ಅನ್ಸುತ್ತೆ.
ಅರುಣ್, ಈಗ GPPಯ ಕ್ಯಾಂಡಿಡೇಟ್ ನಳಿನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ, ಅವರು ಮುಖ್ಯವಾಗಿ ಈಗ ನಾನು ಅವಾಗಲೇ ಹೇಳಿದೆ, ಅಲ್ಲಿ ಪಟೇಲ್ ಸಮುದಾಯದ ಹೋರಾಟಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದು. ಬಿಜೆಪಿ ಗೆಲ್ಲುವುದು ನನಗೆ ಬೇಕಾಗಿಲ್ಲ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂತ ಹೇಳಿದ್ರೆ ಅವರೀಗ ಅಹಮದ್ ಪಟೇಲ್ ಅವರಿಗೆ ಮತದಾನ ಮಾಡಿದ್ದಾರೆ, ಜೊತೆಗೆ ಮತದಾನ ಮಾಡಿದ್ದಾರೆ ಎನ್ನುವಂಥದ್ದು. ಮತ್ತೆ ಅಹಮದ್ ಪಟೇಲ್ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನನ್ನ ಗೆಲುವು ಖಚಿತ, ನಾನು ಗೆಲ್ತೀನಿ ಅನ್ನುವಂಥದ್ದು ಅಂತ ಹೇಳಿದ್ರೆ. ಆದ್ರೆ ಇನ್ನು ಮತ ಎಣಿಕೆ ಆರಂಭವಾಗದೇ ಇರೋ ಕಾರಣ ಏನಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕಾರಿ ಅಂಶ ಅರುಣ್. ಅಂದ್ರೆ ಹೇಳ್ತಾ ಇರೋದು ಸಿಂಪಲ್ ಆಗಿ, ನೀವು ವಿಡಿಯೋ ಕೊಟ್ಬಿಟ್ಟಿದ್ರಾ, ವಿಡಿಯೋನ ನೀವು ಡಿಸೈಡ್ ಮಾಡ್ಕೊಂಡು ಕೊಟ್ಟಿದ್ರಾ, ಬಟ್ ನಾವು ನೋಡ್ಬೇಕಲ್ಲ ಅನ್ನೋದು ಈಗ ಬಿಜೆಪಿ ತೆಗೆದಿರುವಂತ ಪ್ರಶ್ನೆ. ನಾವು ಕೂಡ ವಿಡಿಯೋನ ನೋಡ್ಬೇಕು ಅಂತ ಹೇಳಿ, ಬಟ್ ಇದಕ್ಕೆ ಅವಕಾಶ ಕೊಡುತ್ತಾ ಅಂತ ಚುನಾವಣಾ ಆಯೋಗ ಅನ್ನೋದೇ ದೊಡ್ಡ ಪ್ರಶ್ನೆ. ಅರುಣ್, ಈಗ ಒಂದು ವೇಳೆ ಅವಕಾಶ ಕೊಡೋದಾದ್ರೂ ಕೂಡ ಅದಕ್ಕೆ ಇನ್ನೊಂದು ಡಿಸಿಷನ್ ಅನ್ನ ಏನು ಅಂದ್ರೆ ಈ ಪ್ರೊಸೀಜರ್ ಈ ರಾತ್ರಿ ಎಲ್ಲ ನಡಿಬೇಕಾಗತ್ತಾ? ಹೈ ಡ್ರಾಮಾ ಕೊನೆಗೂ ಕೂಡ ಅಂತ್ಯ ಆಗತ್ತೆ ಅಂತ ಹೇಳ್ತಾ ಇದ್ರು. ಹೈ ಡ್ರಾಮಾ ಸದ್ಯಕ್ಕೆ ಅಂತ್ಯ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಮತ ಎಣಿಕೆ ಆರಂಭ ಆಗಿದೆ ಅಂತ ಹೇಳ್ತಾ ಇದ್ರು, ಆದ್ರೆ ಇನ್ನೂ ಕೂಡ ಮತ ಎಣಿಕೆನೇ ಆರಂಭ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಇದಕ್ಕೆ ಸ್ಪಷ್ಟ ಕಾರಣ, ಅಡ್ಡ ಮತದಾನದ ವಿಡಿಯೋವನ್ನ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ನೀಡಿದೆ. ಆ ಚುನಾವಣಾ ಆಯೋಗ ವಿಡಿಯೋವನ್ನ ನೋಡಿನೇ 2 ಮತಗಳನ್ನ ಅಸಿಂಧು ಮಾಡಿದೆ ಅನ್ನೋದನ್ನ ಹೇಳಿರೋದ ಕಾರಣಕ್ಕೋಸ್ಕರನೇ ಈಗ ಬಿಜೆಪಿ ಕೇಳ್ತಾ ಇರೋದು, ಅದು ಯಾವ ಸಾಕ್ಷ್ಯ ಇದೆ, ಆ ವಿಡಿಯೋ ಯಾವುದು, ಅದನ್ನ ನೀವು ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈಗ ಬಿಜೆಪಿ ಪಟ್ಟ ಹಿಡಿದಿದೆ. ಹಾಗಾಗಿ ಮತ ಎಣಿಕೆ ಇನ್ನೂ ಆರಂಭ ಆಗಿಲ್ಲ. ಹಾಗಾಗಿ ಈಗಾಗಲೇ 1 ಗಂಟೆ ರಾತ್ರಿ ಸಮಯ ಆಗ್ತಾ ಇದೆ. ಬೆಳಗಿನ ಜಾವದವರೆಗೂ ಕೂಡ ಈ ಬೆಳವಣಿಗೆಗಳ ಆಗ್ತಾ ಇರತ್ತೆ. ಫಲಿತಾಂಶ ಯಾವಾಗ ಬೇಕಾದಲ್ಲೂ ಕೂಡ ನೀವು ಬರಬಹುದು. ಆ ಫಲಿತಾಂಶ ಏನಾಗುತ್ತೆ, ಅಹಮದ್ ಪಟೇಲ್ ಅವರು ಗೆಲ್ಲಬಹುದು ಅಥವಾ ಸೋಲ್ಬಹುದು, ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಎಸ್, ಈ ಎಲ್ಲಾ ಮಾಹಿತಿಗಳನ್ನ ಕೂಡ ನಿಮ್ಮ ಮುಂದೆ ನಾವು ನೀಡ್ತಾ ಇರ್ತೀವಿ. ಎಸ್ ಅಕ್ಷಯ್. ಖಂಡಿತವಾಗಿ ಅರುಣ್, ಈಗ ಇನ್ನೂ ಮತ ಎಣಿಕೆ ಶುರುವಾಗದೇ ಇರೋದ್ರಿಂದಾಗಿ ಶುರುವಾಗುತ್ತೆ ಇಲ್ವೋ ಎನ್ನುವಂಥದ್ದು ಕೂಡ ಗೊಂದಲ ಇರೋ ಕಾರಣ ಬೆಳಗಿನ ಜಾವದವರೆಗೂ ನಡೀಬಹುದು. ಬಹುಶಃ ಇದು ಬೆಳಗಿನ ಜಾವದವರೆಗೂ ನಡೆಯುವಂತ ಎಲ್ಲಾ ಮಾಹಿತಿಗಳನ್ನ ಕೂಡ, ಯಾಕಂತ ಹೇಳಿದ್ರೆ ಈಗ ಬಿಜೆಪಿ ಅದ್ರ ಬಗ್ಗೆ ವಿಡಿಯೋದ ಬಗ್ಗೆ ಇನ್ವೆಸ್ಟಿಗೇಷನ್ ಈಗ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಆ ವಿಡಿಯೋದ ಸತ್ಯಾಸತ್ಯತೆ ಏನು, ಚುನಾವಣಾ ಆಯೋಗ ಆ ವಿಡಿಯೋದ ಬೇಸ್ ಮೇಲೆ ಹೆಂಗ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಈಗ ಪ್ರಶ್ನೆ. ಆ ಎಲ್ಲಾ ಕ್ಷಣದ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿ ಕೊಡ್ತಾ ಇರ್ತೀವಿ. ಆ ಫಲಿತಾಂಶ ಏನ್ ಬರುತ್ತೆ, ಏನ್ ಕತೆ, ಬ್ರೇಕಿಂಗ್ ಅಲ್ಲೂ ಕೂಡ ನೀವು ನೋಡ್ತಾ ಇರ್ತೀರಾ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಅಕ್ಷಯ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ಇದು ಇವತ್ತಿನ ವಿಶೇಷ. ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.